15 ಲಕ್ಷ ತನಕ ಬರ್ತೈತೆ ಹಾಂ ರೀ. ಅದು ಆದ್ಮ್ಯಾಗ ಕಂಪನಿಯಿಂದ ನಾವು ಎಷ್ಟು 15 ಲಕ್ಷ ರೂಪಾಯಿ ಡಿಮಾಂಡ್ ಇಟ್ಟಿದ್ದೇವೆ ಹಾಂ ರೀ. ಅವ್ರಿಗೆ ನಮಗೆ ಮಾತಾಡಿ 8 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡೀವಿ. ಇನ್ಶೂರೆನ್ಸ್ದು 15 ಲಕ್ಷ, ಆಮೇಲೆ 10 ಲಕ್ಷ, ಇದು 8 ಲಕ್ಷ ರೂಪಾಯಿ ಕಂಪನಿ ಕೊಡಬೇಕು. ಇದು ಅಲ್ಲದೆ ಆ ವರ್ಕರ್ಗೆ ಒಬ್ಬವಂಗ ಅವ್ರ ಮನೆಯವ್ರಿಗೆ ಜಾಬಿಗೆ ಕೊಡ್ಬೇಕಂತೇಳಿ ಮಾತಾಡೇವಿ. ಅದನ್ನ ಫೈನಲೈಸ್ ಮಾಡೈತಿ. ಇದು 8 ಲಕ್ಷ ರೂಪಾಯಿ ಕಂಪ್ನಿಯಿಂದ NTPC ಯಾವ್ದೇ ಇರ್ಲಿ, ನಮಗದು ಸಂಬಂಧ ಇಲ್ಲ. ನಮಗ ಆ ಲೇಬರಿಗೆ ರೊಕ್ಕ ಬರ್ಬೇಕಷ್ಟೇ ರೀ. ಹಾ ರೀ, 15 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪ್ಲಸ್ 8 ಲಕ್ಷ ರೂಪಾಯಿ ಕಂಪನಿಯಿಂದ ಕೊಡೋದು. ಟೋಟಲ್ 23 ಲಕ್ಷ ರೂಪಾಯಿ ಬರ್ತೈತಿ ಒಬ್ಬ ವರ್ಕರ್ಗೆ ಕೆಲ್ಸಕ್ಕೆ ಕೊಡೋದು. ಅವ್ರ ಮನ್ಯಾಗ ವರ್ಕರ್ ಕೊಡ್ಬೇಕಂತೇಳಿ ಮಾತಾಗೈತ್ರಿ. 8 ಲಕ್ಷ ರೂಪಾಯಿ ಕೊಡತಾರಲ್ಲ, ಅದು 3 ತಾಸಿನಾಗ ಚೆಕ್ ಎಲ್ಲ ಕೊಟ್ಟಿನಾಗ ಇಲ್ಲಿ ಸರಿದಾರ ಯಾರು ಸರಿಯಾಗಿಲ್ಲ ಅನ್ಕ ತಕ ಮಂದಿ ಕ್ಲಿಯರ್ ಆದ್ಮೇಲೆ ಸರಿ ನಾ ಏನ್ ಹೇಳ್ತೀನಿ ಮೊದಲು ಕೇಳಿ ನನ್ನ ಮಾತೆಲ್ಲ ಪೂರ ಕೇಳ್ಕೋರಿ. ನಾ ಆಮೇಲೆ ಹೇಳ್ರಿ ನೀವು ಏನ್ ಹೇಳ್ತೀರ ನಾ ಕೇಳ್ತೀನಿ. ಅದು ಗದ್ದಲ್ ಮಾತು. ಒಂದು ದುರ್ಘಟನೆ ಆಗೈತಿ, ಅದು ದುಃಖಕರ ಘಟನೆ ಆಗೈತಿ. ಅವರ ಮನೆಯವರಿಗೆ ಚಿರಶಾಂತಿ ಸಿಗಲಿ ಅಂತೇಳಿ ನಾವು ಬಯಸ್ತೇವೆ. ಅದು ಆಗಿದ್ದ ಇಂಥವೆಲ್ಲ ಆಗಬಾರ್ದು. ಆದರೂ ಅದು ಸೇಫ್ಟಿ ಇವರು ಸರಿಯಾಗಿ NTPC ಅಧಿಕಾರಿಗಳು NTPC ಸೇಫ್ಟಿ ಅಧಿಕಾರಿಗಳು ಏನು ನೋಡ್ಕೋತಾರ, ಅವ್ರು ಸರಿಯಾಗಿ ನೋಡ್ಲಾರ್ದಕ್ಕೆ ಇದು ದುರ್ಘಟನೆ ಆಗ್ಯದ ಅಂತೇಳಿ ನಾವು ಹೇಳಬೇಕಾಗ್ತದೆ. ಇವತ್ತಿನ ದಿನ ನಮ್ಮೆಲ್ಲ ಕಾರ್ಮಿಕರು ನಿಂತು ಅವಂಗ ನ್ಯಾಯ ಕೊಡ್ಸಕ್ಕೆ ನಮ್ಮೆಲ್ಲ ಯೂನಿಯನ್ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಸಂಘದ ಸದಸ್ಯರು ಇವರೆಲ್ಲ ಕೂಡಿ ಇವತ್ತು ಅವ್ರಿಗೆ ನಾವು ನ್ಯಾಯ ಕೊಡ್ಸಕ್ಕೆ ಪ್ರಯತ್ನ ಮಾಡೇವು. ಮತ್ತು ಅವ್ರದ್ದು ಏನು ಇದು ಇರ್ತಾವಲ್ಲ, ಏನಂದರೆ ನಮ್ದು ಪಾಲಿಸಿಗಳು, ಆ ಪಾಲಿಸಿ ಮುಖಾಂತರ ಎಷ್ಟು 15 ಲಕ್ಷ ಅದು ಪಾಲಿಸಿ ಮುಖಾಂತರ ಬರ್ತದೆ. ಮತ್ತು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡತ್ತಾನ ಆ ಕಂಪ್ನಿ ವತಿಯಿಂದ 8 ಲಕ್ಷ. ಇವತ್ತಿನ ದಿನವೇ ಅವರು 8 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡ್ತಾಯಿದ್ದಾರೆ. ಮತ್ತು ಅವ್ರಿಗೆ ಅವ್ರದ್ದೇನು ಬಾಡಿ ಏನು ಅವ್ರಿಗೆ UPಗೆ ಹೋಗ್ಬೇಕಲ್ಲ, ಆ ಕಂಪ್ನಿಯವರೆಲ್ಲ ಅವ್ರದ್ದು ಖರ್ಚು ಅವ್ರಿಗೆಲ್ಲ ಬಾಡಿ ಮುಟ್ಸೋಂಥ ಜವಾಬ್ದಾರಿ ತೊಗೊಂಡಾರ. ಈ ವಿಷಯದಲ್ಲಿ NTPC ಅವರು ಹೆಚ್ಚು ಭಾಗವಹಿಸಿರಲಿಲ್ಲ. ಯಾಕಂದ್ರೆ ಏನು ಹೆಚ್ಚು ಕಡಿಮೆ ಭಾಗವಹಿಸಿ ಅಂದ್ರೆ ನಮ್ಮ ಕೊಳ್ಳಿಗೆ ಬೀಳುತ್ತಂತೇಳಿ ಅವ್ರು ಭಾಗವಹಿಸಲಿಲ್ಲ. ಆದ್ರೆ ಎಲ್ಲ ನಾವು ಮಾತಾಡಿದ್ದು ನಮ್ಮ ಪೊಲೀಸ್ ಅಧಿಕಾರಿಗಳು ನಮಗೆಲ್ಲ ಸಾಥ್ ಕೊಟ್ಟಿದ್ದಾರೆ. ಆ ಕಂಪ್ನಿಯವರಿಗೆಲ್ಲ ನಾವು ಮಾತಾಡಿ ಪೊಲೀಸ್ ಇಲಾಖೆಯವ್ರು ನಮ್ಗೆ ಸಾಥ್ ಕೊಟ್ಟು ಅವ್ರ ಇವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಯೂನಿಯನ್ ನೇತೃತ್ವದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸೋಂಥ ಪ್ರಯತ್ನ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸಾಕತ್ತೀವಿ. ಮತ್ತು ಸಿಗ್ತೈತೆ ಅಂತೇಳಿ ನಮ್ಗೆ ಸೂಕ್ತ ಪರಿಹಾರವನ್ನು ಕೊಡ್ತಾರಂತೇಳಿ ಅವರು ಜವಾಬ್ದಾರಿ ತೊಗೊಂಡಾರ ಮತ್ತು ಲಿಖತ್ನಲ್ಲಿ ಕೊಡಾಕತ್ತಾರೆ. NTPC ಅವ್ರ ಕಡೆಯಿಂದ ಸಬ್ ಟೆಂಡರ್ ತೊಗೊಂಡಿರ್ತಾರೆ ಅವರು ಕಂಪ್ನಿಯವರು. ಯಾವ ಕೆಲಸ ಅವರು ಮಾಡ್ತಿರ್ತಾರಲ್ಲ ಆ ಕಂಪ್ನಿ, ಆ ಲೇಬರ್ ಇವತ್ತು ಕೆಲಸ ಮಾಡಾಕತ್ತಾನಂತಂದ್ರೆ ಇವತ್ತು ಗೇಟ್ ಒಳಗೆ ಹೋಗಾಕತ್ತಾನಂದ್ರೆ NTPC ಅವರು ಜವಾಬ್ದಾರಿ ಇರ್ತಾರೆ ಅದಕ್ಕೆ. ಯಾಕಂದ್ರೆ ಪಾಸ್ ಕೊಡೋರು NTPC ಅವರ CISF ಮತ್ತು NTPC ಮ್ಯಾನೇಜ್ಮೆಂಟ್ ಕಮಿಟಿ. ಅವ್ರ ಅಪ್ಪನೇ ಇರಲಾರ್ದು ಅವ್ರು ಒಳಗೆ ಹೋಗಂಗಿಲ್ಲ, ಅವ್ರ ಪರ್ಮಿಷನ್ ಇರಲಾರ್ದು ಒಳಗೆ ಹೋಗಂಗಿಲ್ಲ. ಲೇಬರ್ ಯಾರು ಬಿದ್ದರೆ ಸತ್ರ ಅಂದ್ರೆ ಇವ್ರು ಜವಾಬ್ದಾರಿ ತೊಗೊಳಂಗಿಲ್ಲ. ಆದ್ರೆ ಕೆಲಸ ಆಗ್ಬೇಕಂತಂದ್ರೆ ಇವ್ರು ತೊಗೋತಾರೆ ಜವಾಬ್ದಾರಿ. ಪಾಸ್ ಅದು ಕೊಡೋದು ಕೆಲಸ ಮಾಡ್ತಾರೆ, ತೊಗೋಬೇಕು, ಕಂಪ್ನಿಯವ್ರು ತೊಗೋಬೇಕು, ಇಬ್ರು ಜವಾಬ್ದಾರಿ ತೊಗೊಂಡು ಮಾಡ್ಬೇಕು. NTPC ಅವ್ರದ್ದು ಒಳಗೆ ಹೋಗಿ ಕೆಲಸ ಹೆಂಗೆ ಮಾಡಿಸ್ತಾರಲ್ಲ, ಈಗ ಕಂಪ್ನಿಯವ ಹೆಂಗೆ ಕೆಲಸ ತೊಗೋತಾನಲ್ಲ, ಅವ್ನು ದುರ್ಘಟನೆ ಆತಂದ್ರೆ NTPC ಅವರು ಜವಾಬ್ದಾರಿ ತೊಗೋಬೇಕು, ಕಂಪ್ನಿಯವರು ಜವಾಬ್ದಾರಿ ತೊಗೋಬೇಕು. ಮತ್ತು ಸೇಫ್ಟಿ ಸ್ವಲ್ಪ ಸರಿಯಾಗಿ ಮೇಂಟೈನ್ ಆಗ್ಬೇಕು. ಎಷ್ಟೇ ಮೀಟರ್ನಲ್ಲಿ ಎಷ್ಟೇ ಹೈಟ್ನಲ್ಲಿ ಕೆಲಸ ಮಾಡಿದ್ರೆ ಇವರೆಲ್ಲ ಅಧಿಕಾರಿಗಳು ಸ್ವಲ್ಪ ನೋಡ್ಬೇಕು. ಸೇಫ್ಟಿ ಅಧಿಕಾರಿಗಳು ಬರೀ ಸೇಫ್ಟಿ ಹೊಡ್ಕೋತಾರೆ, ಸೇಫ್ಟಿ ಸರಿಯಾಗಿ ಮೇಂಟೈನ್ ಆಗಾಗತ್ತಿಲ್ಲ. ಓಕೆ, ತಮ್ಮ ಹೆಸರು ಸರ್? ಮೊಹಮ್ಮದ್ ಆರಿಫ್ ತಾಳಿಗುಟ್ಟಿ, NTPC ಗುತ್ತಿಗೆ ಕಾರ್ಮಿಕ ಸಂಘದ ಸಂಘಟನಾ ಕಾರ್ಯದರ್ಶಿ ಮತ್ತು ಕೂಡಿಗೆ ಗ್ರಾಮ ಪಂಚಾಯತ್ ಸದಸ್ಯ. ಓಕೆ.